ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಕೂಡ ಕೆಲವು ಟಿಪ್ಸ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ಟಿಪ್ಸ್ ವಿಡಿಯೋವನ್ನು ಒಂದೊಂದಾಗಿ ನೋಡ್ಕೊಂಡು ಬರೋಣ. ಮೊದಲನೇ ಟಿಪ್ಪನ್ನು ನೋಡೋಣ. ನಾವು ಚಾಕ್ಲೇಟ್ಸ್ ಎಲ್ಲ ತರುವಾಗ ಒಂದೊಂದು ವಿಧದ ಬಾಕ್ಸ್ ನಮಗೆ ಸಿಗ್ತದೆ ನೋಡಿ. ಇದು ಕೂಡ ಚಾಕ್ಲೇಟ್ ತಂದಾಗ ಸಿಕ್ಕಿದ ಒಂದು ಬಾಕ್ಸ್. ಈ ಬಾಕ್ಸಿಗೆ ಸ್ವಲ್ಪ ಡೆಕೋರೇಟಿವ್ ಆಗಿ ಮಾಡಲಿಕ್ಕೆ ಈ ಥರದ ಒಂದು ಪೇಪರನ್ನು ನಾನು ಗಮ್ ಮಾಡ್ತೇನೆ. ಬೇರೆ ಯಾವುದು ಗಿಫ್ಟ್ ಪೇಪರ್ ಕೂಡ ಗಮ್ ಮಾಡ್ಬೋದು ಅಥವಾ ಹೀಗೇ ಇಡ್ಬೋದು. ಆದರೆ ಹೀಗೇ ಇಡೋದಕ್ಕಿಂತ ಈ ಥರ ಸ್ವಲ್ಪ ಚೆನ್ನಾಗಿ ಕಾಣುವಾಗೆ ಮಾಡ್ಬೋದು. ನಾನಿಲ್ಲಿ ಡಿಸೈನ್ ಎಲ್ಲ ಬಿಡಿಸ್ಬೋದಿತ್ತು, ಆದರೆ ಬೇಡ ಅಂತೇಳಿ ಸಿಂಪಲಾಗಿ ಈ ಥರ ಡಾಟ್ಸ್ ಹಾಕಿ ಮಾಡಿದ್ದೆ. ಟೈಮ್ ಕೂಡ ಇರಲಿಲ್ಲ, ಹಾಗಾಗಿ ಸಿಂಪಲಾಗಿ ಡಾಟ್ಸ್ ಮಾಡಿ ಈ ಥರ ಮಾಡಿದ್ದೆ. ಹಾಗೆ ಇದರ ಬ್ಯಾಕ್ ಸೈಡಿಗೆ ನೋಡಿ ಡಬಲ್ ಸೈಡೆಡ್ ಗಮ್ ಟೇಪ್ ಹಾಕಿ ನಾವು ನಮಗೆ ಎಲ್ಲಿ ಬೇಕು ಅಂದರೆ ಗೋಡೆಯಲ್ಲಿ ಎಲ್ಲಿ ಬೇಕಾದರೂ ಇದನ್ನು ನಾವು ಗಮ್ ಮಾಡ್ಬೋದು. ನೋಡಿ ನಾನು ಈ ಥರ ಗೋಡೆಯಲ್ಲಿ ಗಮ್ ಮಾಡಿದ್ದೇನೆ. ಹಾಗೆಯೇ ಇದು ಯಾಕೆ ಅಂದರೆ ಇದರಲ್ಲಿ ನಮಗೆ ಹೂವಿನ ಗುಚ್ಛವನ್ನು ಇಡ್ಬೋದು. ನೋಡಿ ಇಲ್ಲಿ ರೋಸಸ್ ಇತ್ತು ತಂದದ್ದು, ಹಾಗೆ ಅದನ್ನೇ ಇಡ್ತಾ ಇದ್ದೇನೆ. ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಒಂದು ಒಳ್ಳೆ ಯೂಸ್ಫುಲ್ ಅಂತ ಹೇಳ್ಬೋದು ಈ ಚಾಕ್ಲೇಟ್ ಬಾಕ್ಸ್. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಈ ಫ್ಲವರ್ ಇದ್ದು ಸ್ಟ್ಯಾಂಡ್ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಟಿಪ್ ನೋಡೋಣ. ನಾವು ಇವಾಗ ಗೋಡೆಯಲ್ಲಿ ಬಲೆಯನ್ನೆಲ್ಲ ತೆಗೆಯುವಾಗ ಕೆಲವರಿಗೆ ಏನಾಗೋದಿಲ್ಲ, ಆದರೆ ನನ್ನಂಥವರಿಗಂತೂ ಬೇಗನೆ ಅಲರ್ಜಿ ಆಗೋದು. ಹಾಗೆ ಮಾಸ್ಕ್ ಹಾಕಿಕೊಂಡು ಕೂಡ ತೆಗಿಬೋದು. ಅಥವಾ ಮಾಸ್ಕ್ ಇಲ್ಲದೆ ನಮಗೆ ತಲೆ ಕೂದಲೆಲ್ಲ ಕವರ್ ಆಗಬೇಕು ಅಂದರೆ ಈ ಥರದ ಒಂದು ಟೀ ಶರ್ಟನ್ನು ತಗೊಂಡು ಅದನ್ನು ಉಲ್ಟಾ ಮಾಡಿ ಅದರ ಕೈಯನ್ನು ನಾವು ಹಿಂದ್ಗಡೆ ಕಟ್ಟಬೇಕು. ನೋಡಿ ಅದರ ಕೈಯನ್ನು ಈ ಥರ ಕಟ್ಟಲಿಕ್ಕೆ ಸಿಗ್ತದೆ. ಹಾಗೆ ಈ ಥರ ಗಟ್ಟಿಯಾಗಿ ಕಟ್ಟಿದರೆ ಆಯಿತು. ಇನ್ನು ನಾವು ಫ್ರಂಟ್ ಭಾಗದಿಂದ ಒಂದು ಸೈಡನ್ನು ನಾವು ಮೇಲಕ್ಕೆ ಮಾಡಬೇಕು. ನೋಡಿ ಈ ಥರ ಮೇಲಕ್ಕೆ ಮಾಡಬೇಕು. ಹಾಗೆಯೇ ಕೆಳಗಿನ ಭಾಗವನ್ನು ನಾವು ಮೂಗಿನ ಮೇಲೆ ಇಡಬೇಕು. ಇದು ನೋಡಿ ನಮ್ಮ ಕತ್ತಿನ ಭಾಗ ಅಂತ ಹೇಳ್ಬೋದು ಈ ಶರ್ಟಿದ್ದು. ಇವಾಗ ನೋಡಿ ಎಷ್ಟು ಕವರಾಗಿ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆಯೇ ತಲೆ ಕೂದಲಿಗೆ ಕೂಡ ಒಂಚೂರು ಧೂಳು ಕೂಡ ತಾಗೋದಿಲ್ಲ. ಹಾಗೆಯೇ ಒಂದು ಗ್ಲಾಸ್ ಕೂಡ ಹಾಕ್ಕೊಂಡ್ರೆ ಕಣ್ಣಿಗೆ ಕೂಡ ಒಂಚೂರು ಧೂಳು ಕೂಡ ಬೀಳೋದಿಲ್ಲ. ಇದು ಕೂಡ ಒಳ್ಳೆಯ ಟಿಪ್ಸ್. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ನಾನಿವಾಗ ಧೂಳು ತೆಗೆಯುವಾಗ ಅಥವಾ ಬೇರೆ ಏನಾದರೂ ಧೂಳಿನ ಕೆಲಸ ಮಾಡುವಾಗ ಇದೇ ಥರ ಮಾಡಿ ನಾನು ಧೂಳು ತೆಗಿತೇನೆ. ಹಾಗೆಯೇ ಮುಂದಿನ ಟಿಪ್ಪನ್ನು ನೋಡೋಣ. ನಾವು ಡೈಲಿ ಮಿಕ್ಸಿ ಜಾರನ್ನು ಯೂಸ್ ಮಾಡಿ ಅದರ ಬ್ಲೇಡ್ ಸ್ವಲ್ಪ ಹರಿತವನ್ನು ಕಳೆದುಕೊಳ್ತದೆ. ಒಂದೊಂದು ವಿಧದಲ್ಲಿ ಇದನ್ನು ಹರಿತ ಮಾಡಲಿಕ್ಕಾಗ್ತದೆ, ಆದರೆ ಇದು ಕೂಡ ಒಂದು ವಿಧಾನ ಅಂತ ಹೇಳ್ಬೋದು. ನಾವು ಟ್ಯಾಬ್ಲೆಟ್ಸನ್ನೆಲ್ಲ ತರ್ತೇವಲ್ವ, ಅದರ ಕವರ್ ಇರ್ತದೆ ನೋಡಿ. ಈ ಕವರನ್ನು ಚಿಕ್ಕದಾಗಿ ಕಟ್ ಮಾಡಿ ಈ ಜಾರಿನೊಳಗೆ ಹಾಕಿ ಇದನ್ನು ಹುಡಿ ಮಾಡುವಷ್ಟು ನಾವು ಇದನ್ನು ಗ್ರೈಂಡ್ ಮಾಡಬೇಕು. ಹಾಗೆಯೇ ನಾನು ಕೂಡ ಎಲ್ಲವನ್ನು ಇವಾಗ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಹಾಕಿ ಇದನ್ನು ಸ್ವಲ್ಪ ಹುಡಿ ಆಗುವ ತನಕ ಇದನ್ನು ಮಿಕ್ಸಿ ಜಾರನ್ನು ಗ್ರೈಂಡ್ ಮಾಡಿದೆ. ನೋಡಿ ಇವಾಗ ಗ್ರೈಂಡ್ ಮಾಡ್ತಾ ಇದ್ದೇನೆ. ಹಾಗೆಯೇ ಈ ಥರ ನೋಡಿ ಹುಡಿ ಆಯಿತು. ಇದು ಸ್ವಲ್ಪ ಶಾರ್ಪ್ ಆಗಿರುವ ಕಾರಣ ಇದರ ಜಾರಿದು ಬ್ಲೇಡ್ ಕೂಡ ಶಾರ್ಪ್ ಆಗ್ತದೆ. ಹಾಗೆ ಇದು ಕೂಡ ಒಳ್ಳೆಯ ಟಿಪ್ಸ್ ಅಂತ ಹೇಳ್ಬೋದು. ನಾನಂತೂ ಹೆಚ್ಚಾಗಿ ಈ ಥರ ಮಾಡ್ತಾ ಇರ್ತೇನೆ. ಹಾಗೆಯೇ ಇವಾಗ ಮುಂದಿನ ಟಿಪ್ಪನ್ನು ನೋಡೋಣ. ನಾನಿಲ್ಲಿ ಒಂದು ಬಳೆಗಳನ್ನು ಹಾಕಿಡಲಿಕ್ಕೆ ಒಂದು ಸ್ಟ್ಯಾಂಡನ್ನು ಮಾಡಿ ತೋರಿಸ್ತಾ ಇದ್ದೇನೆ. ನಾವು ಸ್ಪ್ರೈಟ್ ಎಲ್ಲ ತರ್ತೇವೆ, ಅದರಲ್ಲೂ ಟಿನ್ ಸ್ಪ್ರೈಟ್ ಅದನ್ನು ಯೂಸ್ ಮಾಡಿ ಇವಾಗ ನಾನು ಮಾಡಿ ತೋರಿಸ್ತಾ ಇದ್ದೇನೆ. ಯಾವುದಾದ್ರೂ ಉದ್ದಾಗಿರುವ ಬಾಟಲ್ ಕೂಡ ಆಗ್ತದೆ, ಸ್ಪ್ರೇ ಬಾಟಲ್ ಕೂಡ ಆಗ್ತದೆ, ಪರ್ಫ್ಯೂಮ್ ಬಾಟಲ್ ಕೂಡ ಆಗ್ತದೆ. ಅದನ್ನು ಈ ಥರ ಒಂದು ಬಾಕ್ಸಿನ ಮೇಲೆ ಇಡಬೇಕು. ಬಾಕ್ಸ್ ಇಲ್ಲದಿದ್ದರೆ ಒಂದು ರಟ್ಟಿನ ಮೇಲೆ ಗಮ್ ಹಾಕಿ ಕೂಡ ಇಟ್ಟರೆ ಆಗ್ತದೆ. ನಾನೊಂದು ಚಿಕ್ಕ ಬಾಕ್ಸ್ ಇಟ್ಟು ಅದರ ಮೇಲೆ ಈ ಥರ ಡಬಲ್ ಸೈಡೆಡ್ ಗಮ್ ಟೇಪ್ ಹಾಕಿ ನಿಲ್ಲಿಸಿದ್ದೇನೆ. ಆಮೇಲೆ ಇದರಲ್ಲಿ ನೋಡಿ ಈ ಥರದ ಬಳೆಗಳನ್ನು ಹಾಕಿ ಒಂದು ಸೈಡಿಗೆ ಇಡಲಿಕ್ಕೆ ತುಂಬಾ ಒಳ್ಳೆಯದು. ಉದ್ದವಾದ ಈ ಥರದ ಟಿನ್ ಸಿಕ್ಕಿದರೆ ಜಾಸ್ತಿ ಬಳೆಗಳನ್ನು ಹಾಕಿಡ್ಬೋದು, ಆದರೆ ನಾನು 2 ಥರದ ಬಳೆಗಳನ್ನು ಮಾತ್ರ ಇವಾಗ ಹಾಕಿ ತೋರಿಸ್ತೇನೆ. ಇದು ಕೂಡ ಒಳ್ಳೆಯ ಟಿಪ್ ಅಂತ ಹೇಳ್ಬೋದು. ಈ ಥರ ಹಾಕಿ ಒಂದು ಸೈಡಲ್ಲಿ ಇಟ್ಟರೆ ನೀಟಾಗಿ ಕಾಣ್ತದೆ. ನೋಡಿದ್ರಲ್ಲ ಇವತ್ತಿನ ಈ ಒಂದು ಸಿಂಪಲ್ ಆದ ಟಿಪ್ಸ್ಗಳನ್ನು. ಇವತ್ತಿನ ಈ ಟಿಪ್ಸ್ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.